ಓಂ ನಮೋ ಭಗವತೆ ವ್ಯಾಸಾಯ. ಕಾಲೇನ ಮೀಲಿತದೃಶಾಮವಮೃಶ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಅವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಪಟಶೋ ವಿಭಜಿಷ್ಯತಿ ಸ್ಮ. ಅಥಾತಃ ಅಸ್ಮಿನ್ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಷಟ್ತ್ರಿಂಶತ್ ಸಂಖ್ಯಾಕೇನ ಶ್ಲೋಕೇನ ಎರಡನೇ ಸ್ಕಂಧದ 7ನೇ ಅಧ್ಯಾಯದ 36ನೇಯ ಶ್ಲೋಕೇನ ಭಗವತಃ ವೇದವ್ಯಾಸಸ್ಯ ವೇದ ವಿಭಾಗಾರ್ಥಂ ಅರ್ಥಾವಿಷ್ಕರಣಾರ್ಥಂ ಚ ಆವಿರ್ಹಿತಸ್ಯ ಅನ್ಯೇಷು ಚ ಮಹಾಯುಗೇಷು ಯೇ ಚ ವೇದಂ ವ್ಯಭಜನ್ ತೇಷಾಂ ಆಚಾರ್ಯರೂಪೇಣ ಕರ್ಮ ಕೃತವತಃ ಕೃತ್ಯಾನಿ ಸಂವರ್ಣ್ಯಂತೆ. ಪ್ರಾಯಃ ಅನುಯುಗಂ ವೇದವಾದಾಃ ರಸಂತ್ಯೇವ. ಅತಃ ತತ್ವಜ್ಞಾನರಹಿತಾಃ ಅಲ್ಪಾಯುಷಃ ಮನುಷ್ಯಾಃ ಅನ್ಯೇ ಚ ಸಾಧಕಾಃ ಭಗವನ್ನಿಗಮಂ ಇಮಂ ದೂರಪಾರಂ ದೃಷ್ಟ್ವಾ ಖಿದ್ಯಂತೆ. ತೇಷಾಂ ಚ ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕರ್ತುಂ ಅಶಕ್ತಾನಾಂ ಅನುಗ್ರಹಾಯ ಏವ ಋಗ್ವೇದಂ ಯಜುರ್ವೇದಂ ಸಾಮವೇದಂ ಅಥರ್ವವೇದಂ ಚೇತಿ ವೇದಾನ್ ವಿಭಜಿಷ್ಯತಿ. ವೇದ ನಿರ್ಣಯಾರ್ಥಾಯ ಚ ಬ್ರಹ್ಮಸೂತ್ರಾಣಿ ರಚಯಿಷ್ಯತಿ. ಅಪಿ ಚ ವೇದೋಪಬ್ರಹ್ಮಣಾರ್ಥಾಯ ಏವ ಮಹಾಭಾರತಂ ಭಾಗವತಾದೀನಿ ಪುರಾಣಾನಿ ಚ ಸಹ ರಚಯಿಷ್ಯತಿ. ಏವಂ ಚ ಅನೇನೈವ ಭಗವತಾ ಬಾದರಾಯಣೇನ ಲಬ್ಧಜ್ಞಾನಾಃ ಬ್ರಹ್ಮಾದ್ಯಾಃ ದೇವತಾಃ ಅಸ್ಮತ್ಸದೃಶಾಃ ಪಾಮರಾಶ್ಚ ಮಾನವಾಃ ಜ್ಞಾನಾಮೃತಂ ಪ್ರಾಪ್ಯ ಮೋದಂತೆ. ಅಥಾತ್ರ ಅಸ್ಯ ಅವತಾರಸ್ಯ ಕಥಾ. ಕಾಲದ ಪ್ರಭಾವದಿಂದ ತತ್ವಜ್ಞಾನ ಅಂತನ್ನೋದು ಯಾವತ್ತೂ ಕೂಡ ಕ್ಷೀಣ ಆಗ್ತಾ ಇರ್ತದೆ. ಅದರಲ್ಲಿಯೂ ಮನುಷ್ಯರು ಅಲ್ಪಾಯುಷ್ಯ ಉಳ್ಳವರು ಬೇರೆ. ಹಾಗಿರುವಾಗ ಅವರಿಗೆ ತತ್ವಜ್ಞಾನವನ್ನು ಕೊಡುವುದು ಹೇಗೆ ಅನ್ನುವುದೊಂದು ದೊಡ್ಡ ಚಿಂತೆಯ ವಿಷಯ, ದೊಡ್ಡ ಕಾಳಜಿಯ ವಿಷಯ ಭಗವಂತನಿಗೆ. ಅದಕ್ಕಾಗಿ ಆತ ಮೇಲಿಂದ ಮೇಲೆ ಹೀಗೆ ಅವರ ತತ್ವಜ್ಞಾನಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನಂತೆ. ಅನುಯುಗಂ ಮೇಲಿಂದ ಮೇಲೆ ಅಂತ ಅರ್ಥ. ಸತ್ಯವತಿಯಲ್ಲಿ ತಾನು ಹುಟ್ಟುತ್ತಾನೆ ಮತ್ತು ಆ ವೇದದ ವಿಭಾಗಕ್ಕೆ ಕಾರಣವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಇಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯವನ್ನ ಕೊಟ್ಟಿದ್ದಾರೆ ನಮಗೆ. ಅದಿಲ್ಲದೆ ಹೋದ್ರೆ ಇದರ ಅಭಿಪ್ರಾಯ ಏನು ಅಂತ ಸ್ಪಷ್ಟ ಆಗೋದಿಲ್ಲ. ಅನುಯುಗಂ ಅಂತಲ್ಲಿ ಶಬ್ದ ಇದೆಯಲ್ಲ, ಆವಿರ್ಹಿತಸ್ತು ಅನುಯುಗಂ ಅಂತ. ಅನುಯುಗಂ ಆವಿರ್ಹಿತ. ಪ್ರತಿಯೊಂದು ಯುಗದಲ್ಲಿಯೂ ಅಂತ ಅರ್ಥ ಬರೀತಾರೆ ಕೆಲವರು ಅದಕ್ಕೆ. ಇನ್ನು ಕೆಲವರು ಆ ಯುಗಕ್ಕೆ ಅನುಗುಣವಾಗಿ ಏನು ಕಾರ್ಯ ಮಾಡಬೇಕೋ ಅದನ್ನು ಮಾಡ್ತಾನೆ ಅಂತ ಅರ್ಥ ಬರೀತಾರೆ. ಅನುಯುಗಂ ಅನ್ನೋದು ತುಂಬಾ ವಿಚಿತ್ರವಾದ ಶಬ್ದ. ಪ್ರತಿಯೊಂದು ಯುಗದಲ್ಲಿಯೂ ಈ ಭಗವಂತ ಅವತರಿಸ್ತಾನೆ, ಯುಗದಲ್ಲಿಯೂ ಅವತರಿಸ್ತಾನೆ ಅಂತ ಒಂದರ್ಥ. ಪ್ರತಿದಿನವೂ ನಾವು ಈ ಅಂತ ಕೆಲಸವನ್ನು ಮಾಡ್ತೀವಿ ಅಂತ ಏನೇನೋ ಹೇಳ್ತಿರ್ತೀವಲ್ಲ, ಆ ಥರ. ಇನ್ನು ಕೆಲವ್ರ ದೃಷ್ಟಿಯಲ್ಲಿ ಆ ಯುಗಕ್ಕೆ ಮಾಡಬೇಕಾದ ಕೆಲಸ ಏನು ಮಾಡಬೇಕೋ ಅದನ್ನು ಮಾಡ್ತಾನೆ ಅಂತ, ಯುಗಾನುಗುಣವಾದ ಕಾರ್ಯ ಅಂತ ಇನ್ನು ಕೆಲವರು ಅರ್ಥ ಮಾಡಿದ್ದಾರೆ. ಹೀಗೆ ಆ ಅರ್ಥ ಅಲ್ಲಿ ಕೇಳಿ ಬರ್ತದೆ. ಇನ್ನು
ಆ ಅನುಯುಗಂ ಅನ್ನೋ ಮಾತನ್ನು ನೋಡಿದರೆ ಪ್ರತಿಯೊಂದು ಚತುರ್ಯುಗದಲ್ಲಿಯೂ ಕೂಡ ವ್ಯಾಸಾವತಾರ ಅಂತ ಕೇಳಿ ಬರ್ತದೆ. ನಾವು ಈಗಾಗಲೇ ಇದನ್ನು ನೋಡಿದ್ದೇವೆ ಹಿಂದೆ. ಕೃತ, ತ್ರೇತ, ದ್ವಾಪರ, ಕಲಿ ಈ 3 ಯುಗಗಳು ಒಂದು ಬಾರಿ ಸಂದ್ರೆ ಅದಕ್ಕೊಂದು ಮಹಾಯುಗ ಅಂತಾರೆ. 43,20,000 ವರ್ಷ ಆ ಮಹಾಯುಗಕ್ಕೆ. ಅಂಥ 71 ಮಹಾಯುಗ ಆದರೆ ಅಂಥದೊಂದು ಮನ್ವಂತರ ಅಂತಾರದು. ಅಂಥ 14 ಮನ್ವಂತರಗಳಾದರೆ ಅದೊಂದು ಬ್ರಹ್ಮನ ಹಗಲು. ಇದು ನಮ್ಗೆ ಗೊತ್ತಿದೆ. ಇಲ್ಲಿ ಅನುಯುಗಂ ಅಂದರೆ ಪ್ರತಿಯೊಂದು ಯುಗದಲ್ಲಿಯೂ ಅಂತ ಅರ್ಥ ಮಾಡಿದರೆ ಕೃತ, ತ್ರೇತ, ದ್ವಾಪರ, ಕಲಿ ಹೀಗೆ ಪ್ರತಿಯೊಂದು ಯುಗದಲ್ಲಿಯೂ ಭಗವಂತ ಅರ್ಥ ಮಾಡ್ತಾನೆ ಅಂತ ಒಂದು ಅರ್ಥ ಆಗ್ಬೋದು. ಅದಲ್ಲದೆ ಹೋದರೆ ಪ್ರತಿಯೊಂದು ಮಹಾಯುಗದಲ್ಲಿಯೂ ಅವನು ಅರ್ಥ ಮಾಡ್ತಾನೆ ಅಂತ, ಅವನು ಅವತಾರ ಮಾಡ್ತಾನೆ ಅಂತ ಮತ್ತೊಂದು ಅರ್ಥ ಆಗ್ಬೋದು. 43,20,000 ವರ್ಷಕ್ಕೊಮ್ಮೆ ಅವತಾರ ಮಾಡ್ತಾನೆ ಅಂತೂ ಯಾರಿಗಾರು ಅರ್ಥ ಆಗ್ಬೋದು. ಅದಲ್ಲದೇ ಸುಮಾರು 10-12 ಲಕ್ಷ ವರ್ಷದ ಕೃತಯುಗ, ಆಮೇಲೆ ಬರುವಂಥ ತ್ರೇತ, ಆಮೇಲೆ ಬರುವಂಥ ದ್ವಾಪರ, ಕಲಿ ಆ ಒಂದು ಯುಗದಲ್ಲಿಯೂ ಪ್ರತ್ಯೇಕವಾಗಿ ಅವತಾರ ಮಾಡ್ತಾನೆ ಅಂತಲೂ ಅರ್ಥ ಆಗ್ಬೋದು. ಅನೇಕರು ಹಾಗೆ ಅರ್ಥ ಮಾಡಿದ್ದಾರೆ. ಈ ಯುಗ ಅಂತನ್ನೋದು ಮತ್ತೊಬ್ಬರ ವ್ಯಾಖ್ಯಾನದಲ್ಲಿ, ವಿಶ್ವನಾಥರು ಮೊದಲಾದವರ ವ್ಯಾಖ್ಯಾನದಲ್ಲಿ ಯುಗ ಅಂದರೆ ಕಲ್ಪ. ಕಲ್ಪ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಅಂತ 3 ಕಲ್ಪಗಳಿವೆ. ಮನ್ವಂತರ ಕಲ್ಪ ಅಂದರೆ ಸುಮಾರು 30-31 ಕೋಟಿ ವರ್ಷದ, 30-32 ಕೋಟಿ ವರ್ಷದ ಒಂದು ಅವಧಿ. ಹಾಗೆ 30-32 ಕೋಟಿ ವರ್ಷದ ಅವಧಿಗೆ ಒಂದು ಬಾರಿ ಈ ವೇದವ್ಯಾಸ ಅವತಾರ ಆಗ್ತದೆ ಅಂತ ಅರ್ಥ ಮಾಡುವ ಸಾಧ್ಯತೆ ಇದೆ. ಆದರೆ ಆಚಾರ್ಯರು ಅದನ್ನು ಸ್ಕಂದ ಪುರಾಣದ ಮಾತೊಂದನ್ನು ಉದ್ಧರಿಸಿ ಸ್ಪಷ್ಟಪಡಿಸ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಮಜಾಯತ ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವತು ವಿವ್ಯಾಸ ವೇದಾಂಶ್ಚಕ್ರೇ ಚ ಭಾರತಂ ವೇದ ಸಂಹಿತಂ ಅಂತ. ಈಗ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನ ಈ ಹಗಲೇನು ನಡೆದಿದೆ, ಆ ಹಗಲಿನಲ್ಲಿ 6 ಮನುಗಳು ಕಳೆದು ಹೋಗಿದ್ದಾರೆ. ನಾವು ಅದನ್ನು ಈಗಾಗಲೇ ಹಿಂದೆ ನೋಡಿದ್ದೇವೆ. ಸ್ವಯಂಭುವ, ಸಾರೋಚಷ, ಉತ್ತಮ, ತಾಪಸ, ರೈವತ ಹೀಗೆಲ್ಲ. ಈಗ ನಾವು ನೋಡ್ತಿರುವುದು 7ನೇ ಸಪ್ತಮ ಮನ್ವಂತರ. ಈ ಸಪ್ತಮ ಮನ್ವಂತರದ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. 28ನೇ ಮಹಾಯುಗ ಈಗ ನಡೆದಿದೆ, ನಮಗದು ಗೊತ್ತಿದೆ. 28ನೇ ಮಹಾಯುಗದಲ್ಲೂ ಕೂಡ ಕೃತ, ತ್ರೇತ, ದ್ವಾಪರ ಇವು ಸಂದು ಹೋಗಿವೆ. ಕಲಿ ಈಗ ನಡೆದಿದೆ, ಅದರಲ್ಲೂ ಒಂದು 5,000 ವರ್ಷ ಆಗಿ ಹೋಗಿವೆ. ಈ ಹಿಂದೆ ವೇದವ್ಯಾಸರು ಈ ವಯೋಸುತ ಮನ್ವಂತರದಲ್ಲಿ 3ನೇ ಮಹಾಯುಗದಲ್ಲಿ ಮತ್ತೆ 7ನೇ ಮಹಾಯುಗದಲ್ಲಿ, 16ನೇ ಮಹಾಯುಗದಲ್ಲಿ, 25ನೇ ಮಹಾಯುಗದಲ್ಲಿ ಅವತಾರ ಮಾಡಿದ್ರು. ಈ 28ನೇ ಮಹಾಯುಗದಲ್ಲಿ ಕೂಡ ಅವತಾರ ಮಾಡಿದ್ರು. ಅಲ್ಲಿ ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕ್ಕೆ ಅಷ್ಟಾವಿಂಶೇ ಯುಗೇ ಅಂತ ಬಂತಲ್ಲ. ಆ ಯುಗದಲ್ಲಿ ಅಂತಂದ್ರೆ ಯಾವ ಯುಗದಲ್ಲಿ, ಅದನ್ನು ವ್ಯಾಖ್ಯಾನಕಾರರು ಎಲ್ಲರೂ ಪ್ರಾಯ ಒಮ್ಮತದಿಂದ ಒಪ್ಪಿರುವಂತೆ ದ್ವಾಪರ ಯುಗದಲ್ಲೇ ಅವತಾರ ಮಾಡ್ತಾನೆ. 3ನೇ ಮಹಾಯುಗದ ದ್ವಾಪರ ಯುಗದಲ್ಲಿ, 7ನೇ ಮಹಾಯುಗದ ದ್ವಾಪರ ಯುಗದಲ್ಲಿ ನಾವು ಅದನ್ನು ಗಮನಿಸಬೇಕು. 3ನೇ ಮಹಾಯುಗ ಅಂದರೆ 43,20,000 ವರ್ಷದ ಮಹಾಯುಗ ಏನಿದೆ, 3ನೇ ಮಹಾಯುಗ, ಅಲ್ಲಿ ಭಗವಂತ ಅವತಾರ ಮಾಡಿದ್ದ. ಅದಾದ್ಮೇಲೆ 7ನೇ ಮಹಾಯುಗ, ಅದು 43,20,000 ವರ್ಷದ್ದು, ಅಲ್ಲಿ ಮತ್ತೊಮ್ಮೆ ಅವತಾರ ಮಾಡಿದ್ದಾನೆ. ಮತ್ತೆ 16ನೇ ಮಹಾಯುಗದಲ್ಲಿ, 7ನೇದಾದ್ಮೇಲೆ ಮತ್ತು 9 ಮಹಾಯುಗಗಳ ತನಕ ಕಾದಿದ್ದಾನೆ. ಅದಾದ್ಮೇಲೆ 25ನೇ ಮಹಾಯುಗದವರೆಗೆ ಮತ್ತು 9 ಯುಗ ಕಾದಿದ್ದಾನೆ, ಮತ್ತು 9 ಮಹಾಯುಗ ಕಾದಿದ್ದಾನೆ. ಅದಾದ್ಮೇಲೆ 3 ಮಹಾಯುಗ ಮಾತ್ರ ಕಾದಿದ್ದಾನೆ. ಹೀಗೆ ಕಾದು ಅಲ್ಲಿ ಅವತಾರ ಮಾಡಿದ್ದಾನೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ಆ ಎಲ್ಲ ಮಹಾಯುಗಗಳಲ್ಲಿಯೂ ದ್ವಾಪರ ಯುಗದಲ್ಲಿಯೇ ಅವತಾರ ಮಾಡ್ತಾನೆ. ಕೃಷ್ಣ, ಈ ಭಗವಂತ, ವೇದವ್ಯಾಸರಿಗೂ ಕೂಡ ಕೃಷ್ಣ ಅಂತಂತಾರೆ, ವಾಸಿಷ್ಠ ಕೃಷ್ಣ ಅಂತಾರೆ, ನಮಗದು ಗೊತ್ತಿದೆ. ಆ ಭಗವಂತ ವೇದವ್ಯಾಸರು ಸತ್ಯವತ್ಯ ಮಜಾಯತ 3ನೇ, 7ನೇ, 16ನೇ, 25ನೇ ಮತ್ತು 28ನೇ ಮಹಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅವನು ಸತ್ಯವತಿಯಲ್ಲಿ ಹುಟ್ಟಿದ. ಇದೊಂದು ಸ್ವಾರಸ್ಯದ ಸಂಗತಿ. ಈ 5 ಮಹಾಯುಗಗಳಲ್ಲೂ ಕೂಡ ಅವನು ದ್ವಾಪರ ಯುಗದಲ್ಲಿಯೇ ಹುಟ್ಟಿದ. ಅವನ ತಾಯಿ ಹೆಸರು ಸತ್ಯವತಿಯೇ ಆಗಿತ್ತು.
ಅವನು ತಂದೆ ಹೆಸರು ಪರಾಶರನೇ ಆಗಿರಬಹುದು ಅಂತಾರೆ. ಅದನ್ನ ಸ್ಪಷ್ಟವಾಗಿ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಅಂತ ಪ್ರಮಾಣಗಳೇನು ಕಾಣಿಸೋದಿಲ್ಲ. ಆದರೆ ಆ ಹಿಂದಿನ 4 ಯುಗಗಳಲ್ಲಿಯೂ ಈ ಯುಗದಲ್ಲಿಯೂ ಅವನು ಅವತರಿಸಿದ್ರು ಕೂಡ ಅವನು ಏನೇನು ಮಾಡಿದ ಕಾರ್ಯ ಅಂದರೆ, ವ್ಯಾಸಾಚಾರ್ಯಸ್ತು ಪೂರ್ವೇಶು, ಈ ಹಿಂದಿನ 3ನೇ 7ನೇ 16ನೇ 25ನೇ ಮಹಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಇವನು ಹುಟ್ಟಿದ್ದ ಹೌದು. ಆದರೆ ಆವಾಗ ಅವನು ಸ್ವಯಂ ವೇದ ವಿಭಾಗ ಮಾಡಲಿಲ್ಲ. ವೇದ ವಿಭಾಗ ಮಾಡಿದವರು ಬೇರೆ ಜನ, ಕೆಲವರು ಋಷಿಗಳು, ಇವನು ಶಿಷ್ಯರು. ಅವರಿಗೆ ಇವನು ಆಚಾರ್ಯನಾಗಿದ್ದ ಅಷ್ಟೆ. ಇವನೇ ಮಾಡಿದಂತೆ, ಅದು ವಿಚಾರ ಬೇರೆ. ಆದರೂ ಅವರ ಹೆಸರಿನಿಂದ ಆ ವೇದ ವಿಭಾಗ ಆಗುವಂತೆ ಮಾಡಿಕೊಂಡ ಅಷ್ಟೆ. ಈ ಯುಗದಲ್ಲಿ 25ನೇ ಮಹಾಯುಗದಲ್ಲಿ ಚರಮೇ ಸ್ವಯಮೇವತ್ತು, ತಾನೇ ಆ ವೇದ ವಿಭಾಗವನ್ನು ಮಾಡಿದ. ಚರಮೇ ಸ್ವಯಮೇವತ್ತು ವಿವ್ಯಾಸ ವೇದಾನ್. ಹೀಗೆ ಋಗ್ವೇದ ಇತ್ಯಾದಿಗಳನ್ನು ಮಾಡಿದ್ನಲ್ಲ. ಋಚಾಂ ಪ್ರವರ್ತಕಂ ಪೈಲಂ, ಋಗ್ವೇದಗಳಿಗೆ ಪ್ರವರ್ತಕನನ್ನಾಗಿ ಪೈಲನನ್ನ ನಿಯಮಿಸಿದ. ಯಜುಷಾಂ ಪ್ರವರ್ತಕಂ ವೈಶಂಪಾಯನಂ ಸೂರ್ಯಮೇವಚ. ಯಜುರ್ವೇದ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಎರಡಿದೆ. ಅದರಲ್ಲಿ ಕೃಷ್ಣ ಯಜುರ್ವೇದಕ್ಕೆ ವೈಶಂಪಾಯನರು ಮತ್ತು ಶುಕ್ಲ ಯಜುರ್ವೇದಕ್ಕೆ ಸೂರ್ಯ ಅಂತ ಹೀಗೆ ಇಬ್ಬರನ್ನ ಪ್ರವರ್ತಕರನ್ನಾಗಿ ಮಾಡಿದ. ಆ ಶುಕ್ಲ ಯಜುರ್ವೇದವೇ ಮಾಧ್ಯಂದಿನ ಸಂಹಿತ ಮತ್ತು ಕಾಣ್ವ ಸಂಹಿತ ಅಂತ 2 ವಿಭಾಗವಾಗಿ ಕವಲೊಡೆಯಿತು. ಜೈಮಿನಿ ಋಷಿಯನ್ನ ಸಾಮವೇದಕ್ಕೆ ಪ್ರವರ್ತಕನನ್ನಾಗಿ ಮಾಡಿದ. ವಿಭಾಗ ತಾನೇ ಮಾಡಿದ್ದ, ಅವರವರಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ರಿ, ನಿಮ್ಮ ಶಿಷ್ಯರಿಗೆ ಹೇಳಿ ಅಂತ ಹೇಳಿದ್ದ ಅಷ್ಟೆ. ಮುಂದೆ ಸುಮಂತು ಅಂತ ಏನು ಮುನಿ ಇದ್ದ, ಅವನನ್ನ ಅಥರ್ವಾಂಗಿರಸ್ ಅಂದ್ರೆ 4ನೇ ವೇದ ಏನಿದೆ ಅದಕ್ಕೆ ಪ್ರವರ್ತಕರನ್ನಾಗಿ ಮಾಡಿದ. ಮತ್ತೆ ಆ ವಿವ್ಯಾಸ ವೇದಾಂತ ಚಕ್ರೇಚ ಭಾರತಂ ವೇದ ಸಂಹಿತಂ ಅಂತಿದೆ. ಚರಮೆ 28ನೇ ಮಹಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಈ ವ್ಯಾಸ ಅವತರಿಸಿದ್ನಲ್ಲ, ವೇದಗಳನ್ನು ತಾನೇ ವಿಭಾಗ ಮಾಡಿದ ಮತ್ತು ಆ ವೇದಾರ್ಥದ ನಿರ್ಣಯಕ್ಕಾಗಿರುವ, ವೇದಕ್ಕಿಂತಲೂ ಮಿಗಿಲಾಗಿರುವ ಭಾರತವನ್ನು ಕೂಡ ರಚನೆ ಮಾಡಿದಂತೆ. ಆ ಭಾರತವನ್ನು ರಚನೆ ಮಾಡಿ ಅದರ ಪ್ರವರ್ತನೆಗಾಗಿ ವೈಶಂಪಾಯನನ್ನು ನೆನಪಿಸಿದ. ವೈಶಂಪಾಯನಮಾದಿಶತ್ ಪ್ರವರ್ತನೆ ಮಾನುಷೇಶು ಗಂಧರ್ವಾದಿಷು ಚ ಆತ್ಮಜಂ. ಗಂಧರ್ವ ಲೋಕದಲ್ಲಿ ಈ ಮಹಾಭಾರತದ ಪ್ರಸಾರಕ್ಕಾಗಿ ತನ್ನ ಮಗ ಶುಕಾಚಾರ್ಯನನ್ನ ನಿಯಮಿಸಿದ. ನಾರದಂ ಪಾಠಯಿತ್ವಾತು ದೇವಲೋಕ ಪ್ರವೃತ್ತಯೇ. ಈಗ ನಾನು ಹೇಳ್ತಿರೋದು ಇವೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ಲೋಕಗಳು. ನಾರದರಿಗೆ ಪಾಠ ಮಾಡಿ ದೇವಲೋಕದಲ್ಲಿ ಮಹಾಭಾರತವನ್ನ ನೀವು ಪ್ರಸಾರಪಡಿಸಿರಿ ಅಂತ ಹೇಳಿದ. ಈ 5 ಜನ ಶಿಷ್ಯರಲ್ಲದೆ, ಪೈಲ, ವೈಶಂಪಾಯನ, ಸುಮಂತು, ಜೈಮಿನಿ ಅನ್ನೋ ಶಿಷ್ಯರಲ್ಲದೆ ತನ್ನ ರೋಮಾಂಚನದಿಂದ ರೋಮಹರ್ಷಣನನ್ನು ಸೃಷ್ಟಿ ಮಾಡಿದ್ದಂತೆ. ತಂ ಭಾರತ ಪುರಾಣಾನಾಂ, ಅವನಿಗೆ ಭಾರತ ಮತ್ತು ಪುರಾಣಗಳನ್ನು ನೀವು ಜಗತ್ತಿನಲ್ಲಿ ಬಳಕೆಗೆ ತನ್ನಿ ಅಂತ ಹೇಳಿದ್ದ. ಮತ್ತೆ ಮಹಾರಾಮಾಯಣ ಸಚ, ಮೂಲ ರಾಮಾಯಣದ ಬಳಕೆಗೂ ಕೂಡ ಅವನೇ ಮುಂದುವರೆದ. ವೈಶಂಪಾಯನರಿದ್ರು, ಆ ವೈಶಂಪಾಯನರು ಏನು ಮಹಾಭಾರತವನ್ನು ರಚನೆ ಮಾಡಿದ್ರು, ಏನು ಅಧ್ಯಯನ ಮಾಡಿದ್ರು, ಅದರ ನಂತರ ಈ ರೋಮಹರ್ಷಣನೂ ಮಾಡಿದ. ಆದ್ರಿಂದಲೇ ಮಹಾಭಾರತದ ಆದಿಭಾಗದಲ್ಲಿ ವೈಶಂಪಾಯನ ಉವಾಚ ಅಂತ ಕೆಲವು ಕಡೆ ಕೇಳಿ ಬರ್ತಿರ್ತದೆ. ಆದಿಭಾಗದಲ್ಲಿ ಆ ವೈಶಂಪಾಯನರು ಈ ಜನಮೇಜಯನಿಗೆ ಹೇಳಿದ್ದನ್ನೇ ಅದನ್ನೇ ಕೋಟ್ ಮಾಡಿ ಮತ್ತೆ ರೋಮಹರ್ಷಣರು ಈ ಶೌನಕ ಮೊದಲಾದವರಿಗೆ ಹೇಳಿದರಷ್ಟೆ. ಈಗ ನಾವಿರೋ 28ನೇ ಮಹಾಯುಗದ ಈ ದ್ವಾಪರ ಯುಗದ ವೈಶಿಷ್ಟ್ಯ ಅಂದರೆ, ಸ್ವಯಂ ಭಗವಂತನೇ ಅಲ್ಲಿ ವೇದಗಳನ್ನು ವಿಭಾಗ ಮಾಡಿದ್ದು ಮತ್ತೆ ಈ ಮಹಾಭಾರತವನ್ನು ರಚನೆ ಮಾಡಿದ್ದು. ಹಿಂದಿನ ಯುಗಗಳಲ್ಲಿ ಮಹಾಭಾರತದ ರಚನೆ ಇರಲಿಲ್ಲ. ಮತ್ತೆ ಸ್ವಯಂ ವೇದವ್ಯಾಸರೇ, ಸ್ವಯಂ ಭಗವಂತನೇ ವೇದ ವಿಭಾಗ ಮಾಡಿದ್ದು ಕೂಡ ಇರಲಿಲ್ಲ. ಹಾಗೆ ಅಂತ ಹೇಳಿ ಜ್ಞಾನ ಪ್ರಸಾರಕ್ಕೇನು ಕೊರತೆ ಆಗಿರಲಿಲ್ಲ, ಮಾಡಲಿಲ್ಲ ಅನ್ನೋದು ಗೊತ್ತಿರಬೇಕು ಅಂತಷ್ಟೆ. ಈ ಯುಗದಲ್ಲಿ ವೇದವ್ಯಾಸರೇ ಮಾಡಿದರು. ಅವರು ಅದನ್ನ ವಿಭಾಗ ಮಾಡಿ ಕೊಟ್ಟ ಮೇಲೆ 1038 ಶಾಖೆಗಳಾಗಿದ್ದವು. ವೇದವ್ಯಾಸರು 4 ಶಿಷ್ಯರನ್ನ ನಿಯಮಿಸಿದ್ರಲ್ಲ, ಮುಂದೆ ಋಗ್ವೇದ 24 ಶಾಖೆಗಳಾಗಿ ಕವಲೊಡೆಯಿತು. ಸ್ವಲ್ಪ ಪಾಠಾಂತರ ಇರ್ತದೆ ಅವುಗಳಿಗೆಲ್ಲ. ಮತ್ತೆ
ಆ ಯಜುರ್ವೇದದಲ್ಲಿ 101 ಶಾಖೆಗಳು ಬೆಳಕಿಗೆ ಬಂದವು. ಸಾಮವೇದದಲ್ಲಿ 1000 ಶಾಖೆಗಳಿದ್ದವು. ಮತ್ತೆ ಅಥರ್ವವೇದದಲ್ಲಿ 12 ಶಾಖೆಗಳಿದ್ದವು. ಇವೆಲ್ಲ ಸ್ವಲ್ಪ ಪಾಠ ಭೇದ, ಟೆಕ್ಸ್ಟಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಮತ್ತೆ ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಗಾನದ ರೀತಿ ಬೇರೆ ಬೇರೆ ಇರ್ತದೆ. ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಒಟ್ಟು ಹೇಳಿರುವಂತೆ 1137 ಶಾಖೆಗಳು. ಆದರೆ ನಾವೀಗಾಗಲೇ ಅಲ್ಲಿ ನೋಡಿದರೆ ಕಾಲೇನ ಮೀಲಿತ ದೃಶಾಂ ಅಂತ, ಕಾಲಕ್ರಮವಾಗಿ ಎಲ್ಲವೂ ಕಣ್ಮರೆ ಆಗ್ತಿರ್ತದೆ ಅಂತ ನೋಡಿದ್ದೀವಲ್ಲ. ಈಗ ನೋಡಿ, ಉಳಿದಿರುವುದು 14 ಶಾಖೆಗಳು ಮಾತ್ರ. 1123 ಶಾಖೆಗಳು ಕಣ್ಮರೆಯಾಗೇ ಹೋಗಿವೆ. ಈಗ ಋಗ್ವೇದದ 24 ಶಾಖೆಗಳಲ್ಲಿ ಶಾಕಲ, ಭಾಷ್ಕಲ, ಸಾಂಖ್ಯಾಯನ ಅಂತ 3 ಶಾಖೆ ಉಳಿದಿವೆ. ಯಜುರ್ವೇದದ 101 ಶಾಖೆಗಳಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ತೈತ್ತರೀಯ, ಮೈತ್ರಾಯಣೀಯ ಮತ್ತು ಕಾಟಕ ಶಾಖೆ ಉಳಿದಿವೆ. ಶುಕ್ಲ ಯಜುರ್ವೇದದಲ್ಲಿ ಕಾಣ್ವ ಮತ್ತು ಮಾಧ್ಯಂದಿನ ಶಾಖಾ ಉಳಿದಿವೆ. ಸಾಮವೇದದ 1000 ಗಾನ ಪದ್ಧತಿಗಳಲ್ಲಿ ಮತ್ತು ಟೆಕ್ಸ್ಟ್ಗಳಲ್ಲಿ ರಾಣಾಯನೀಯ, ಕೌತುಮ, ಪೈಂಗಿ ಮತ್ತು ಜೈಮಿನಿ ಶಾಖೆಗಳು ಮಾತ್ರ ಉಳಿದಿವೆ. ಅಥರ್ವವೇದದ 12 ಶಾಖೆಗಳಲ್ಲಿ ಶೌನಕ ಮತ್ತು ಪೈಪ್ಪಲಾದ ಶಾಖಾ ಮಾತ್ರ ಉಳಿದಿವೆ. ದೇಶಾದ್ಯಂತದ ನಮ್ಮ ಪರಿಸ್ಥಿತಿ ಇದು. 5000 ವರ್ಷ ಆಗಿದೆ, ಬಹಳ ಆಗಿಲ್ಲ. ಅಷ್ಟರಲ್ಲೇ ಇಷ್ಟೆಲ್ಲ ಹಾವಳಿ ಆಗಿ ಹೋಗಿದೆ. ಅವೆಲ್ಲ ಮತ್ತೆ ಶಾಖೆಗಳು ನಮಗೆ ಸಿಗಬೇಕಾದ್ರೆ ಮುಂದೆ ಇನ್ನೊಬ್ಬ ವೇದವ್ಯಾಸ ಬರಬೇಕು. ಅಶ್ವತ್ಥಾಮ ಮುಂದೆ ಬರೋನಿದ್ದಾನೆ, ಅವನಿಗೆ ಸ್ವಯಂ ಈ ವೇದವ್ಯಾಸ ಮಾರ್ಗದರ್ಶನ ಮಾಡಿ ಮತ್ತೆ ವೇದ ವಿಭಾಗ ಮಾಡಿಸ್ತಾನೆ. ಮತ್ತೆ ನಾವೇನು ಮಹಾಭಾರತ, ರಾಮಾಯಣ, ಭಾಗವತ ಪುರಾಣಗಳು ನೋಡಿದ್ವಲ್ಲ, ಅವು ಎಲ್ಲೂ ಕೂಡ ಅನೇಕ ಥರದ ಪ್ರಕ್ಷೇಪ ವಿಕ್ಷೇಪಗಳ ಹಾವಳಿಗೆ ಒಳಗಾಗಿಬಿಟ್ಟೆ. ಕಾಲಕ್ರಮೇಣ ಹೀಗಾಗಿ ಹೋಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಾವೀಗಾಗಲೇ 3ನೇ ಮಹಾಯುಗದಲ್ಲಿ ಒಂದು ಬಾರಿ ಅವತಾರ ಆಗಿತ್ತು ಅಂತ ನೋಡಿದ್ದೀವಿ. ಆ 3ನೇ ಮಹಾಯುಗ ಆದ್ಮೇಲೆ ಮುಂದೆ 7ನೇ ಮಹಾಯುಗದಲ್ಲಿ ವೇದ ವಿಭಾಗ ಆಯಿತು. ಆ 3ನೇ ಮಹಾಯುಗಕ್ಕೂ 7ನೇ ಮಹಾಯುಗಕ್ಕೂ ಸುಮಾರು 30 ಕೋಟಿ ವರ್ಷಗಳ ಅಂತರ. ಅಷ್ಟು ಅಂತರದಲ್ಲಿ ಏನೇನು ಹಾಳಾಗಿರಬಹುದು ನಾವು ಒಂದು ಬಾರಿ ಊಹೆ ಮಾಡ್ಕೊಳ್ಳೋಣ. 5000 ವರ್ಷದಲ್ಲಿ ಇಷ್ಟು ಹಾಳಾಗಿದೆ. ಈಗ ಆಗ 30 ಕೋಟಿ ವರ್ಷಗಳಲ್ಲಿ 30 ಕೋಟಿ 24 ಲಕ್ಷ ವರ್ಷಗಳು. ನಾನು ಅದನ್ನು ಹೇಳೋ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದೆ. 30 ಕೋಟಿ ಅಲ್ಲ, 3 ಕೋಟಿ 2,40,40,000 ವರ್ಷ ಅದು 3ನೇ ಮಹಾಯುಗದಿಂದ 7ನೇ ಮಹಾಯುಗಕ್ಕೆ ಅಂತರ. ಅಂತೂ ಆ 3 ಕೋಟಿ ವರ್ಷಗಳ ಅವಧಿಯಲ್ಲಿ ಎಷ್ಟೆಲ್ಲ ಹಾವಳಿಯಾಗಿ ಹೋಗಿತ್ತು. ಆಯಿತು, ಅಂತೂ ಮತ್ತೆ ವ್ಯಾಸಾವತಾರ ಆಯಿತು. ಅದಾದಮೇಲೆ 16ನೇ ಮಹಾಯುಗದಲ್ಲಿ ವ್ಯಾಸಾವತಾರ ಆಯಿತು. ನಾನು ಈ ಗಣನೆಯಲ್ಲಿ ಹೇಳುವಾಗ ಸ್ವಲ್ಪ ಎಲ್ಲಾದರೂ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಮಾಡಿದ್ರೆ ನೀವು ಒಂದು ಸರಿ ಮಾಡ್ಕೊಳ್ಬೇಕು. 1ನೇ ಮತ್ತೆ 2ನೇ ಮಹಾಯುಗದಲ್ಲಿ ಏನಾಗಿರಲಿಲ್ಲ, 3ನೇ ಮಹಾಯುಗದಲ್ಲಿ ಆಯಿತು. 3ನೇ ಮಹಾಯುಗದಲ್ಲಿ ವ್ಯಾಸಾವತಾರ ಆಯಿತು. ಅದಾದಮೇಲೆ 16ನೇ ಮಹಾಯುಗದಲ್ಲಿ ಆಯಿತು. 3 ಆದಮೇಲೆ 7ನೇ ಮಹಾಯುಗದಲ್ಲಿ ಒಮ್ಮೆ ಆಗಿತ್ತು. ಆ 3ಕ್ಕೂ 7ಕ್ಕೂ ಅಂತರ ಎಷ್ಟು? 4 ಮಹಾಯುಗಗಳು. ಅಂದರೆ ಸುಮಾರು 1,72,80,000 ವರ್ಷ. ನಾನು ಆವಾಗ ಒಂದ್ಸರಿ 30 ಕೋಟಿ ಅಂತ ಹೇಳಿದೆ, ಮತ್ತೊಂದು ಬಾರಿ 3 ಕೋಟಿ ಅಂತ ಹೇಳಿದೆ. ಅದು 3ನೇ ಮಹಾಯುಗಕ್ಕೂ 4ನೇ ಮಹಾಯುಗಕ್ಕೂ ಇರುವ ಅಂತರ 1,72,80,000 ವರ್ಷ ಮಾತ್ರ. ಅದಾದಮೇಲೆ 16ನೇ ಮಹಾಯುಗದಲ್ಲಿ ಆಯಿತು. ಇದು ಸುಮಾರು 3,88,80,000 ವರ್ಷ ಆಗ್ತದೆ 16ನೇ ಮಹಾಯುಗಕ್ಕೆ. ಆ 16 ಆದ ಮೇಲೆ ಮತ್ತೆ 9 ಮಹಾಯುಗ ಕಾಯಬೇಕಾಯಿತು. 25ನೇ ಮಹಾಯುಗದಲ್ಲಿ ಆಯಿತು. 25ನೇ ಮಹಾಯುಗ ಆದಮೇಲೆ ಮತ್ತೆ 3ನೇ ಮಹಾಯುಗದಲ್ಲಿ, ಅಂದರೆ 28ನೇ ಮಹಾಯುಗದಲ್ಲಿಯೇ ಈ ವ್ಯಾಸಾವತಾರ ಆಯಿತು. ಕೆಲವು ಕಡೆ 3-4 ಕೋಟಿ ವರ್ಷಗಳ ಅಂತರದವರೆಗೂ ಭಗವಂತ ಕಾಯ್ತಾನೆ. ಕೆಲವು ಕಡೆ ಕೇವಲ 1 ಕೋಟಿ ವರ್ಷ, 1.5 ಕೋಟಿ ವರ್ಷದಲ್ಲೇ ಭಗವಂತ ವೇದ ವಿಭಾಗವನ್ನು ಮಾಡಿಸ್ತಾನೆ. ಇದೆಲ್ಲ ಯಾಕೆ ಹೀಗೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದೇನೇ ಇರಲಿ, 1 ಕೋಟಿಯೋ 1.5 ಕೋಟಿಯೋ 3-4 ಅದೇನೇ ಇರಲಿ, ಅಂತೂ 5,000 ವರ್ಷದಲ್ಲಿ ಇಷ್ಟೆಲ್ಲ ಹಾವಳಿ ಆಗಿದೆ ಅಂದಮೇಲೆ ಆ ದೀರ್ಘಕಾಲದ ಅವಧಿಯಲ್ಲಿ ಏನೇನು ಆಗಿರಬಹುದು ಅನ್ನೋದನ್ನು ನಾವು ಒಂದು ಬಾರಿ ತಿಳ್ಕೊಂಡ್ರೆ ಆಯಿತು. ಶಾಸ್ತ್ರವನ್ನು ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಎಷ್ಟಿದೆ, ಅದಕ್ಕೆಲ್ಲ ನಾವೇ ಕಾರಣರಾಗ್ತೀವಿ.
ಕಾಲೇನ ಮೀಲಿತ ದೃಶಾಂ, ಕಲಿಕಾಲದ ಪ್ರಭಾವದಿಂದ ಹೀಗಾಗ್ತದೆ. ಗೌತಮನ ಶಾಪ ಬರುವುದೆಲ್ಲ ಅದೆಲ್ಲ ಆ ಕಡೆ ಇರಲಿ, ಕಾಲಕ್ರಮೇಣ ಹೀಗಾಗ್ತಿರ್ತದೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಭಗವಂತ ಏನ್ ಮಾಡಿದ್ದ? ವೇದವ್ಯಾಸ ರೂಪದಿಂದ ಅವತಾರ ಮಾಡಿರ್ಲಿಲ್ವಾ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಬೇರೆ ಬೇರೆ ರೂಪದಿಂದ ಭಗವಂತ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದ. ಸಿದ್ಧೇಶಃ ಕಾಲವಿಪ್ಲುತಂ ಅಂತ ಹಿಂದೆ ನಾವು ಈ ಕಪಿಲಾವತಾರದ ಬಗ್ಗೆ ನೋಡಿದ್ದೇವೆ. ಕಾಲಕ್ರಮೇಣ ಲುಪ್ತ ಆಗಿತ್ತು ಈ ತತ್ವಜ್ಞಾನ. ಆಗ ಈ ಭಗವಂತ ಕಪಿಲ ರೂಪದಿಂದ ಅವತರಿಸಿ ತನ್ನ ತಾಯಿಗೆ ಅವಳ ನೆಪದಿಂದ ಈ ಜಗತ್ತಿಗೆಲ್ಲ ತತ್ವೋಪದೇಶ ಮಾಡಿದ. ಇದು ಬರೀ ಆವಾಗ ಮಾತ್ರ ಅಲ್ಲ, ದತ್ತಾವತಾರಕ್ಕಿಂತ ಮುಂಚೆ, ದತ್ತಾತ್ರೇಯನ ಅವತಾರಕ್ಕಿಂತ ಮುಂಚೆನೂ ಹೀಗೆ ಆಗಿತ್ತು. ಅದೆಲ್ಲ ಹರಿವಂಶದಲ್ಲಿದೆ. ಹಿಂದೆನೂ ಅನೇಕ ಸಾರಿ ಹೇಳಿದ್ದೆ. ನಷ್ಟ ವೇದಗಳು ನಷ್ಟ ಆಗಿದ್ದವು, ಯಜ್ಞಗಳು ನಷ್ಟ ಆಗಿದ್ದವು, ಧರ್ಮಾಚರಣೆಗಳು, ಆಶ್ರಮ ವರ್ಣಾಶ್ರಮ ಪದ್ಧತಿಗಳೆಲ್ಲ ನಷ್ಟ ಆಗಿದ್ದವು ಅಂತಿದೆ. ಅದರಿಂದ ಹಿಂದೆ ಅಂಥ ಹಾವಳಿಗಳಾದಾಗ ಕಪಿಲ, ದತ್ತ ಇತ್ಯಾದಿ ರೂಪದಿಂದ ಅವತಾರ ಮಾಡ್ತಾನೆ ಇರ್ತಾನೆ ಭಗವಂತ. ಮತ್ತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಅವನೇ ಹೇಳ್ಕೊಂಡಿರುವಂತೆ, ಅಧರ್ಮ ಧರಾಶಾಹಿಯಾದಾಗ, ಧರ್ಮ ಧರಾಶಾಹಿಯಾಗಿ ಅಧರ್ಮ ತಾಂಡವವಾಡಿ ತೊಡಗಿದಾಗ ಆತ್ಮಾನಂ ಸೃಜಾಮಿ, ಯಾರೊಬ್ಬರು ನನ್ನ ಭಕ್ತರಾದವರನ್ನ ನಾನು ಕಳಿಸ್ತೇನೆ ಈ ಜಗತ್ತಿಗೆ, ಅವರಿಗೆ ಅವ್ರ ಕೈಯಿಂದ ಈ ಕೆಲಸಗಳನ್ನು ಮಾಡಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದರಿಂದ ಯಾರಾದರೂ ಒಬ್ಬ, ಸ್ವಯಂ ಭಗವಂತ ಆದರೂ ಬರ್ತಾನೆ, ಇನ್ಯಾರಾದರೂ ಒಬ್ಬರು ಬರ್ತಾರೆ. ಮುಂದೆಯೂ ಇಂಥ ಕಾರ್ಯಗಳು ನಡೀತಾನೆ ಇರ್ತವೆ. ಜ್ಞಾನವನ್ನು ಸಂರಕ್ಷಿಸುವ ಕಾರ್ಯವನ್ನು ಭಗವಂತ ಮಾಡ್ತಾನೆ ಇರ್ತಾನೆ. ಆಚಾರ್ಯರು ಅಥರ್ವಣ ಭಾಷೆಯಲ್ಲಿ ಉದ್ಧರಿಸಿದ ಮಾತು ಒಂದಿದೆ, ಅದು ಪುರಾಣದ ಮಾತೆ. ವೇದವಾದಾಶ್ಚ ಅನುಯುಗಂ ಹಸಂತೀತಿ ನಶ್ರುತಂ ಅಂತ. ವೇದದ ಪಾಠಗಳು ಮತ್ತು ವೇದದ ಅರ್ಥಗಳು ಅನುಯುಗಂ, ಪ್ರತಿಯೊಂದು ಯುಗಕ್ಕೂ ಕೂಡ, ಅದು ಕೆಲವೇ ವರ್ಷ ಇರ್ಬೋದು, ದೀರ್ಘಕಾಲ ಇರ್ಬೋದು. ಅಂದ್ರೆ ಅನುಯುಗಂ ಅಂದ್ರೆ ಯುಗ ಅಂತ ನಿರ್ದಿಷ್ಟವಾಗಿ ಅರ್ಥ ಅಲ್ಲ. ಅಲ್ಲಿ ಕಾಲಕ್ರಮೇಣ ಅವು ನಷ್ಟ ಆಗ್ತಾನೆ ಇರ್ತವೆ. ಎಷ್ಟು ಕಾಲ ಯಾವಾಗ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಬಾರಿ ಕಲಿಕಾಲ ಇದ್ರೂ ಆಗ್ತದೆ, ಕೆಲವು ಬಾರಿ ಕಲಿಕಾಲ ಇಲ್ಲದೇ ಇದ್ರೂ ಆಗ್ತದೆ, ಕೆಲವೊಂದು ಬಾರಿ ಶಾಪದಿಂದ ಆಗ್ತದೆ, ಶಾಪ ಇಲ್ಲದೇ ಇದ್ರೂ ಆಗ್ತದೆ. ಮುಖ್ಯವಾಗಿ ನಾವೀಗ ಕಾಲಕ್ರಮೇಣ ಲೌಕಿಕ ಸಂಗತಿಗಳನ್ನು ಮರಿತೀವಲ್ಲ, ನನಗಿದು ತುಂಬಾ ಆಶ್ಚರ್ಯ ಅನಿಸೋದು ಯಾವತ್ತೂ ಕೂಡ. ನಾವು ನಿನ್ನೆ ಮಾಡಿದ್ದು, ಮೊನ್ನೆ ಮಾಡಿದ್ದು, ನಮ್ಮ ಬಾಲ್ಯದಲ್ಲಿ ಮಾಡಿದ್ದೇ ನಮಗೆ ನೆನಪಿಲ್ಲ. ಹಾಗಿರುವಾಗ ಹೋದ ಜನ್ಮದಲ್ಲಿ ಮಾಡಿದ್ದು ನಮಗೇನು ನೆನಪಿದ್ದಿತ್ತು? ಲೌಕಿಕ ಸಂಗತಿಗಳೇ ನಮ್ಮನ್ನು ಇಷ್ಟು ಬಿಟ್ಟು ಹೋಗಿಬಿಡ್ತವೆ. ನಮ್ಮ ನೆನಪಿನಿಂದ ಅವು ಕಣ್ಮರೆ ಆಗ್ತವೆ. ಹಾಗಿರುವಾಗ ಅನೇಕ ಜನ್ಮಗಳ ಸಾಧನೆಯಿಂದಲೇ ಸಾಕ್ಷಾತ್ಕರಿಸಿಕೊಳ್ಬೇಕಾದಂಥ, ನೆನಪಿಟ್ಕೊಳ್ಬೇಕಾದಂಥ ಇಂಥ ಆಧ್ಯಾತ್ಮಿಕ ಸಂಗತಿಗಳು, ಅವುಗಳ ಪಾಠ, ಅದೆಲ್ಲ ಎಷ್ಟು ಕಷ್ಟ ಅನ್ನೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ತುಲನೆ ಮಾಡಿ ನೋಡಬೇಕು. ಇಲ್ಲಿ ಪಂಚವಿಂಶಕೆ ಅನ್ನೋದ್ರ ಬದಲಾಗಿ ಸಪ್ತವಿಂಶಕೆ ಅಂತ ಒಂದು ಪಾಠನೂ ಇದೆ. 25ನೇ ಮಹಾಯುಗದಲ್ಲಿ ಅಂತ ನಾವೀಗ ನೋಡಿದ್ವಲ್ಲ, 3, 7 ಮತ್ತೆ 16 ಮತ್ತೆ 25, ಮುಂದೆ 28ನೇ ಮಹಾಯುಗದಲ್ಲಿ ಅವತಾರ ಮಾಡಿದ ಅಂತ. ಪಂಚವಿಂಶಕೆ ಅನ್ನೋದ್ರ ಬದಲಾಗಿ ಸಪ್ತವಿಂಶಕೆ ಅಂತ ಒಂದು ಪಾಠನೂ ಕೂಡ ಇದೆ. ಆದರೆ ಅದೇನು ಅಷ್ಟು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಮತ್ತೆ ಇಲ್ಲಿ ಆವಿರಿತಃ ಅನುಯುಗಂ ಅಂತಿದೆ. ಪ್ರತಿಯೊಂದು ಮೇಲಿನ ಮೇಲೆ ಯುಗಗಳಲ್ಲಿ ಅವನು ಅವತಾರ ಮಾಡ್ತಿರ್ತಾನೆ ಅಂತ. ಅನುಯುಗಂ ಅನ್ನುವುದು ಆವಿರ್ಹಿತ ಅನ್ನೋದಕ್ಕೆ ಅನ್ವಿತ ಆಗಬೇಕು. ಮೇಲಿನ ಮೇಲೆ ಅವತಾರ ಮಾಡ್ತಾನೆ ಅಂತ ಹೊರತು ಅನುಯುಗಂ ವಿಭಜಿಷ್ಯತಿ ಅಂತ ಮುಂದೆ ಅನ್ವಯ ಮಾಡೋದಷ್ಟು ಯೋಗ್ಯ ಅಲ್ಲ. ಆ ಯುಗಕ್ಕೆ ಅನುಗುಣವಾಗಿ ವಿಭಾಗ ಮಾಡ್ತಾನೆ ಅಂತೂ ಕೆಲವರ ಅನ್ವಯ ವ್ಯಾಖ್ಯಾನ ಮಾಡ್ತಾರೆ, ಅದನ್ನು ನಾನು ಹೇಳಿದ್ದೆ. ಅದು ಅಷ್ಟೇನು ಯೋಗ್ಯ ಅಲ್ಲ. ಇದಕ್ಕೆ ಪ್ರಾಚೀನರು ವ್ಯಾಖ್ಯಾನ ಮಾಡಿರುವಂತೆ, ಅನಂತ ತೀರ್ಥರು ವ್ಯಾಖ್ಯಾನ ಮಾಡುವಂತೆ 5, 3 ಹಾಗಲ್ಲ, 3, 7, 16, 25 ಮತ್ತು 28ನೇ ಮಹಾಯುಗ, ಇಲ್ಲಿ ಎಲ್ಲಾ ಕಡೆನೂ ಕೂಡ ವೇದವ್ಯಾಸರ ಅವತಾರ ಆಗಿದ್ದು ಸತ್ಯವತಿಯಲ್ಲಿಯೇ ಅಂತ ಅನಂತ ತೀರ್ಥರು ಮೊದಲಾದವರು ಅಭಿಪ್ರಾಯ ಪಡ್ತಾರೆ. ಈ ಯಾದವೇಂದ್ರ ತೀರ್ಥರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ 28ನೇ ಮಹಾಯುಗದಲ್ಲಿ ವೇದವ್ಯಾಸ ತಾನೇ ಸತ್ಯವತಿಯಲ್ಲಿ ಹುಟ್ಟಿದ. 3ನೇ, 7ನೇ, 16ನೇ, 25ನೇ ಮಹಾಯುಗಗಳಲ್ಲಿ ಬೇರೆ ವ್ಯಾಸರು ಬೇರೆ ತಾಯಿಯಂದಿರಲ್ಲಿ ಹುಟ್ಟಿದರು, ಅವರಿಗೆ ಇವನು ಆಚಾರ್ಯನಾಗಿದ್ದ
ಅಂತ ಅರ್ಥ ಮಾಡ್ತಾನೆ. ಅದು ಸರಿ, ಆ ಉಳಿದ ವೇದ ವಿಭಾಗ ಮಾಡಿದ ಋಷಿಗಳು ಬೇರೆ ತಾಯಂದ್ರಲ್ಲಿ ಹುಟ್ಟಿದ್ರು ಅನ್ನೋದು ಸರಿ. ಆದರೆ ಆ ಸಂದರ್ಭದಲ್ಲಿ ಭಗವಂತ ಹುಟ್ಟಿದ್ದು ಯಾವ ತಾಯಿಯಲ್ಲಿ? ಭಗವಂತನ ತಾಯಿಯ ಹೆಸರೇನು? ವೇದ ವಿಭಾಗ ಮಾಡಿದವರು ಕೆಲವರು, ಆ ವೇದ ವಿಭಾಗ ಮಾಡಿದವರಿಗೆ ಆಚಾರ್ಯ ಇವನಲ್ವ, ಅವನು ಯಾವ ಹೆಸರಿನಿಂದ ಅವತಾರ ಮಾಡಿದ, ಮತ್ತೆ ಯಾವ ತಾಯಿಯಲ್ಲಿ ಅವತಾರ ಮಾಡಿದ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಭಾಗವತದ ವಾಕ್ಯ ನೋಡಿದರೆ ಮತ್ತೆ ಭಾಗವತ ತಾತ್ಪರ್ಯದ ವ್ಯಾಖ್ಯಾನವನ್ನು ಕೂಡ ನೋಡಿದರೆ ಸತ್ಯವತಿ ಎಂಬ ತಾಯಿಯಲ್ಲಿಯೇ ಹಿಂದಿನ 4 ಯುಗಗಳಲ್ಲಿಯೂ ಈಗಿನ ಯುಗಗಳಲ್ಲಿಯೂ ಭಗವಂತ ಅವತಾರ ಮಾಡಿದ್ದ ಅಂತನೂ ಸ್ಪಷ್ಟ ಗೊತ್ತಾಗ್ತದೆ. ಹಾಗೆ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ, ನನಗೂ ಅದೇ ಸರಿ ಅನಿಸಿದೆ. ನನಗೆ ಅನಿಸುವುದೇನು ದೊಡ್ಡದಲ್ಲ, ಯಾದವಾರ್ಯರು ಹಾಗೆ ಹೇಳ್ತಾರೆ. ಸತ್ಯವತಾ ಮನುಯುಗಂ ತೃತೀಯಾದಿಷು ಪಂಚಸು ಮಹಾಯುಗೇಶು ಸತ್ಯವತ್ಯ ಆವಿರ್ಹಿತ 5 ಮಹಾಯುಗಗಳಲ್ಲಿಯೂ ಕೃಷ್ಣ ಭಗವಂತ ಆ ಸತ್ಯವತಿ ಎಂಬವಳಲ್ಲೇ ಹುಟ್ಟಿದ. ಅವಳು ಕಂಡ ಪರಾಶರಾಗಿದ್ನೋ ಇದು ಅದೆಲ್ಲ ಗೊತ್ತಿಲ್ಲ, ಅದು ವಿಚಾರ ಬೇರೆ. ಆದರೆ ಮೊದಲ 4 ಮಹಾಯುಗಗಳಲ್ಲಿ ಅವನು ವೇದ ವಿಭಾಗ ಮಾಡಲಿಲ್ಲ. ವೇದ ವಿಭಾಗ ಮಾಡಿದವರು ಬೇರೆ ಋಷಿಗಳು, ಅವರು ಹುಟ್ಟಿದವರು ಬೇರೆ ತಾಯಂದ್ರಲ್ಲಿ ಹುಟ್ಟಿದ್ರು. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಆದರೆ 5 ಮಹಾಯುಗಗಳಲ್ಲಿಯೂ ಕೂಡ, ಅದಕ್ಕೆ ಸಂಬಂಧಿಸಿದ ದ್ವಾಪರ ಯುಗಗಳಲ್ಲಿಯೂ ಕೂಡ ಸತ್ಯವತಿ ಎಂಬ ತಾಯಿಯಲ್ಲಿಯೇ ಈ ಭಗವಂತ ಹುಟ್ಟಿದ್ದ ಅನ್ನುವುದಕ್ಕೆ ಬಹಳ ಸ್ಪಷ್ಟವಾದ ಪ್ರಮಾಣ ಏನಿಲ್ಲ. ಈ ಭಾಗವತ ತಾತ್ಪರ್ಯವನ್ನು ನೋಡಿದ ಮೇಲೂ ಕೂಡ ಬಹಳ ಸ್ಪಷ್ಟವಾಗಿ ತೀರ್ಮಾನ ಆಗೋದಿಲ್ಲ ಅಂತಾರೆ ಗೋವಿಂದಾಚಾರ್ಯ. ಆದರೂ ಅವರೂ ಹೇಳುವಂತೆ, ನಾನು ಕೂಡ ಅದನ್ನು ಬಹಳ ಮನನ ಮಾಡಿದ ಮೇಲೆ 5 ಮಹಾಯುಗಗಳಲ್ಲಿಯೂ ದ್ವಾಪರ ಯುಗದಲ್ಲಿಯೂ ಕೃಷ್ಣ ಭಗವಂತ ಸತ್ಯವತಿಯಲ್ಲಿಯೇ ಹುಟ್ಟಿದ. ಮೊದಲ 4 ಮಹಾಯುಗಗಳಲ್ಲಿ ವೇದ ವಿಭಾಗ ಮಾಡಿದವರು ಬೇರೆಯವರು, ಅವರು ಬೇರೆ ತಾಯಂದ್ರಲ್ಲಿ ಹುಟ್ಟಿದ್ರು, ಅವನಿಗೆ ಇವನು ಮಾರ್ಗದರ್ಶನ ಮಾಡಿದ. ಕೊನೆಯ ಮಹಾಯುಗದಲ್ಲಿ 28ನೇ ಮಹಾಯುಗದಲ್ಲಿ ಇವನು ತಾನೇ ವೇದ ವಿಭಾಗ ಮಾಡಿದ, ಮತ್ತೆ ಆವಾಗ ಮಹಾಭಾರತವನ್ನು ರಚನೆ ಮಾಡಿದ. ಚರಮೆಯ ಸ್ವಯಮೇವತ್ತು ವ್ಯವ್ಯಾಸ, ಕೊನೆಯದರಲ್ಲಿ ತಾನೇ ವೇದ ವಿಭಾಗ ಮಾಡಿದ ಅನ್ನೋದು ಮಾತ್ರ ಒಂದು ವಿಶಿಷ್ಟವಾದ ಸಂಗತಿ. ಸತ್ಯವತಿಯಲ್ಲಿ ಹುಟ್ಟಿದ ಅನ್ನೋದು 5 ಮಹಾಯುಗಗಳಿಗೂ ಸಮಾನವಾದ ಸಂಗತಿ. ಯಾಕಂದರೆ ಚರಮೆ ಕೊನೆಯ ಮಹಾಯುಗದ ಅಂತ ವರ್ಣನೆ ಮಾಡಿದ ಮೇಲೆ ಅಲ್ಲಿ ತಾನೇ ವೇದ ವಿಭಾಗ ಮಾಡಿದ, ಹಾಗೆ ಭಾರತವನ್ನು ರಚನೆ ಮಾಡಿದ ಅಂತಿದೆ. ಹೀಗೆ ತಾನೇ ವೇದ ವಿಭಾಗ ಮಾಡಿದ್ದು, ಭಾರತವನ್ನು ರಚನೆ ಮಾಡಿದ್ದು ಅನ್ನುವುದು ಮಾತ್ರ 28ನೇ ಮಹಾಯುಗಕ್ಕೆ ಸಂಬಂಧಪಟ್ಟದ್ದು. ಸತ್ಯವತಿಯಲ್ಲಿ ಹುಟ್ಟಿದ ಅನ್ನುವುದು ಹಿಂದಿನ 4 ಯುಗಗಳಿಗೂ ಸಂಬಂಧಪಟ್ಟದ್ದು. ಅದು ಸ್ವಯಂ ಭಗವಂತನ ಜನನವೇ. ವೇದ ವಿಭಾಗ ಮಾಡಿದವರು ಬೇರೆ ಇನ್ಯಾರು ಆಗಿರಲಿ, ಅವ್ರ ತಾಯಂದ್ರು ಬೇರೆ ಯಾರು ಆಗಿರಲಿ, ತಂದೆಯದ್ರು ಬೇರೆ ಯಾರೋ ಆಗಿರಲಿ, ಆದರೆ ಅವರಲ್ಲಿ ವಿಭಾಗ ಮಾಡಿಕೊಟ್ಟವನು, ಅವರಿಗೆ ಸಹಾಯ ಮಾಡಿದವನು ಇದೇ ಭಗವಂತ ಸತ್ಯವತಿಯಲ್ಲಿ ಹುಟ್ಟಿದ್ದ ಅಂತಿಷ್ಟು ಗೊತ್ತಾಗ್ತದೆ. ವೇದದ್ರುಮ, ವೇದವೆಂಬ ವೃಕ್ಷ, ಅದನ್ನು ವಿಟಪಶಃ ಕೊಂಬೆಗಳಾಗಿ ಅದನ್ನು ವಿಭಾಗ ಮಾಡಿದ ಅಂತದರ ಅರ್ಥ. ಸ್ವನಿಗಮ ಅಂದರೆ ತನ್ನನ್ನು ವರ್ಣನೆ ಮಾಡುವ ವೇದ ಭಾಗ. ಅದು ದೂರ ಪಾರಹ, ಅದರ ಇನ್ನೊಂದು ತೀರಕ್ಕೆ ಹೋಗುವುದೇ ಸಾಧ್ಯ ಇಲ್ಲ ಅಂತ ಅನಿಸಿಬಿಟ್ಟಿತ್ತು ಆಗಿನ ಜನರಿಗೆ. ಕಾಲದ ಪ್ರಭಾವ ಬೇರೆ, ಅವರವರ ವೈಯಕ್ತಿಕ ಸ್ವಭಾವದ ಕಾರಣದಿಂದಾಗಿ ಕೂಡ ಹೀಗೆ ಜ್ಞಾನವನ್ನು ಕಳ್ಕೋತಾನೆ ಮನುಷ್ಯ. ಕಾಲ ಕರ್ಮ ತಮೋರುದ್ಧಂ ಅಂತ ಹಿಂದೊಂದು ಕಡೆ ಹೇಳ್ತಾರೆ. ಕಾಲದ ಕ್ರಮದಿಂದಾಗಿ, ತಮೋ ಗುಣದ ಕಾರಣದಿಂದಾಗಿ, ನಾವು ಮಾಡಿದ ಪ್ರಾರಬ್ಧ ಕರ್ಮದಿಂದಾಗಿ ನಮ್ಮ ಕರ್ಮ ಜ್ಞಾನ ಎಲ್ಲವೂ ಕೂಡ ನಷ್ಟ ಆಗ್ತದೆ ಅಂತ ಹೇಳ್ತಿರ್ತಾರೆ. ಹಾಗಾದಾಗ ಭಗವಂತ ಇಂಥ ಒಂದು ವ್ಯವಸ್ಥೆಯನ್ನು ಮೇಲಿನ ಮೇಲೆ ಮಾಡಬೇಕಾಗ್ತದೆ. ಅದನ್ನು ಇವತ್ತಿನ ದಿವಸ ನಾವು ನೋಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.